ಯಾರು ಮುಂದಿನ ಪ್ರಧಾನಿ ಅನ್ನೋ ಪ್ರಶ್ನೆಗೆ ದೇವಿರಮ್ಮ ತಾಯಿ ಬಲಗಡೆ ಹೂವಿನ ಪ್ರಸಾದ ನೀಡಿ ಮೋದಿಯೇ ಮುಂದಿನ ಪ್ರಧಾನಿ ಅಂತ ಆಶೀರ್ವಾದ ಮಾಡಿದ್ದಾಳೆ. ಚಿಕ್ಕಮಗಳೂರು ಜಿಲ್ಲೆ ಕೆಳಗೂರು ಗ್ರಾಮದ ದೇವಿರಮ್ಮ ದೇವಾಲಯ ಭಾರಿ ಪ್ರಸಿದ್ಧಿ. ಇಲ್ಲಿನ ಭಕ್ತನೊಬ್ಬ ತಾಯಿ ಮುಂದೆ ಮುಂದಿನ ಪ್ರಧಾನಿ ಯಾರಾಗ್ತಾರೆ, ಮೋದಿ ಮತ್ತೆ ಪ್ರಧಾನಿ ಆಗ್ತಾರೆ ಅನ್ನೋದಾದ್ರೆ ಬಲಗಡೆ ಹೂವಿನ ಪ್ರಸಾದ ನೀಡಿ, ಇಲ್ಲವಾದ್ರೆ ಬೇರೆಯವರು ಪ್ರಧಾನಿ ಆಗ್ತಾರೆ ಅನ್ನೋದಾದ್ರೆ ಎಡಗಡೆ ಪ್ರಸಾದ ನೀಡು ತಾಯಿ ಅಂತ ಭಕ್ತ ಕೇಳಿದ್ದಾನೆ. ಆಗ ದೇವಿರಮ್ಮ ತಾಯಿ ಬಲಗಡೆ ಹೂವಿನ ಪ್ರಸಾದ ನೀಡಿ ಮುಂದಿನ ಪ್ರಧಾನಿ ಮೋದಿಯೇ ಅಂತ ಆಶೀರ್ವಾದ ಮಾಡಿದ್ದಾಳಂತೆ. ಅವರೇ ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಆಗ್ತಾರ. ಈ ಒಂದು ದೇಶದ ಏಳಿಗೆಗೋಸ್ಕರ ನರೇಂದ್ರ ಮೋದಿ ಅವರೇ ನೆಕ್ಸ್ಟು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂದರೆ ಬಲಗಡೆ ಪ್ರಸಾದ ಕೊಡು ತಾಯಿ, ಇಲ್ಲ ಆಗಲ್ಲ ಅಂದರೆ ಎಡಗಡೆ ಪ್ರಸಾದ ಕೊಡು. ನರೇಂದ್ರ ಮೋದಿಯವರು ಈ ದೇಶದ ಮುಂದಿನ ಪ್ರಧಾನಿಯಾಗಿ ಈ ದೇಶವನ್ನು ಸಂರಕ್ಷಣೆ ಮಾಡಿ ಕಾಪಾಡ್ತಾರೆ ಅನ್ನೋಗಿದ್ರೆ ಬಲಗಡೆ ಪ್ರಸಾದ, ಇಲ್ಲ ಬೇರೆ ಯಾರಿಗಾದರೂ ಆಧಿಪತ್ಯ ಸ್ಥಾಪನೆ ಮಾಡಲಿಕ್ಕೆ ಒಂದು ಪ್ರಧಾನಿ ಅಂದರೆ ಸೀಟ್ ಆಚೆ ಹೋಗುತ್ತೆ ಅಂದರೆ ಎಡಗಡೆ ಪ್ರಸಾದ ಮಾಡು. ಸ್ಥಳೀಯರಾದಂತಹ ಶಶಿ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿ ಅವರೇ, ನಾವು ದೃಶ್ಯದಲ್ಲೂ ನೋಡ್ತಾ ಇದ್ದೀವಿ, ಏನಾಯ್ತು ದೇವಸ್ಥಾನದಲ್ಲಿ? ಮೇಡಮ್ ಅವರೇ, ಅದು ಒಂದು ಕನ್ಫ್ಯೂಷನ್ ಇದೆ. ಏನು ಅಂತ ಹೇಳಿದ್ರೆ, ನಾನು ಸ್ಥಳೀಯ ಆಲ್ದೂರು ಭಾಗದಲ್ಲಿ ಈಗ ಸುಗ್ಗಿ ಹಬ್ಬಗಳೆಲ್ಲ ನಡೀತಾ ಇದೆ. ಆಲ್ದೂರ್ನ ಕೆಳಗೂರು ಅಂತ ಒಂದು ಊರಿದೆ, ಅಲ್ಲಿ ದೇವರಮ್ಮ ದೇವಸ್ಥಾನ ಇದೆ. ಅಲ್ಲಿ ದೇವರಮ್ಮ ದೇವಸ್ಥಾನ ಅಂತ ಹೇಳಿದ್ರೆ ಇನ್ ಕೆಲವರು ಕೊಲ್ಲೂರಿನ ದೇವಸ್ಥಾನ ಅಂತ ಹೇಳ್ತಾ ಇದಾರೆ. ಬಟ್ ಅದೇನೇ ಆಗಿರ್ಲಿ, ಇವತ್ತಿನ ದಿನ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರೆ ಅನ್ನೋದು ಇವತ್ತಿನ ರಾಜಕೀಯದಲ್ಲಿ ಭವಿಷ್ಯ ಕೇಳುವಂತದ್ದು, ಜ್ಯೋತಿಷ್ಯ ಕೇಳುವಂತದ್ದು ಹೆಚ್ಚಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಜ್ಯೋತಿಷಿಗಳು ಸುಳ್ಳು ಹೇಳ್ತಾರೆ, ಅವ್ರಿಗೆ ದುಡ್ಡು ಕೊಟ್ಟು ಹೇಳ್ಸಿರ್ತಾರೆ ಅಂತ ಹೇಳ್ತಾರೆ. ಆದ್ರೆ ಬಟ್ ಇದೊಂದು ದೇವ್ರು ಇವತ್ತಿನ ದಿನ ಜನಗಳು ನಂಬುವಂತ ಕಾಲದಲ್ಲಿ ದೇವ್ರು ಪ್ರಸಾದ ಕೊಟ್ಟಿರುವಂತದ್ದು ನಿಜವಾಗ್ಲೂ ಆಶ್ಚರ್ಯಕರ. ಈ ಚಿಕ್ಕ ಎಲ್ಲ ಬಿದ್ದಿದ್ದು ಅಂತ ಹೇಳಿದಾಗ ಗಾಳಿಗೆ ಬಿತ್ತು, ಇನ್ನೇನೋ ಹೇಳ್ಬೋದಿತ್ತು. ಬಟ್ ನಮ್ ಪ್ರತ್ಯಕ್ಷದರ್ಶಿ ಅಂದ್ರೆ ಪ್ರತ್ಯಕ್ಷ ವಿಡಿಯೋದಲ್ಲಿ ಕಾಣ್ತಾ ಇದೆ, ಒಂದು ದೊಡ್ಡ ಹೂವು ಬಲಗಡೆಯಿಂದ ಬಿದ್ದಿರುವಂತದ್ದು ನಿಜವಾಗ್ಲೂ ಆಶ್ಚರ್ಯಕಾರಿ ಒಂಥರ ಸಂಗತಿ ಅಂತಾನೆ ಹೇಳ್ಬೋದು. ಇಲ್ಲಿ ಜನ ಕೂಡ ಈಗ ಎಲ್ಲ ಈ ಸುತ್ತಮುತ್ತ ಭಾಗದಲ್ಲಿ ಸುಗ್ಗಿ ಹಬ್ಬ ಅಂತ ನಡೀತದೆ. ಹಾಗಾಗಿ ಈ ಭಾಗದ್ದೇ ಅಂತಾನೆ ಅಂತೂ ಅನ್ಕೊಂಡಿದೀವಿ. ಬಟ್ ಒಂದ್ 2-3 ಜನ ಇವಾಗ ಹೇಳ್ದಿರೋ ಹಂಗೆ ಇದು ಕೊಲ್ಲೂರಿಂದು ಅಂತ ಹೇಳ್ತಿದಾರೆ. ನನ್ನ ಅಭಿಪ್ರಾಯ ಇಷ್ಟ, ಅದೇನೇ ಆಗಿರ್ಲಿ ಒಟ್ಟಿನಲ್ಲಿ ದೇವ್ರು ಅವ್ರು ಕೇಳಿರೋಂತ ವಾಯ್ಸ್ ಇದೆ ದೇವ್ರ ಹತ್ರ, ಅಂದ್ರೆ ಮೋದಿ ಅವ್ರು ಪ್ರಧಾನಿ ಆಗ್ತಾರೋ ಏನೋ ಅಂತ ಕೇಳಿರೋ ವಾಯ್ಸ್ ಇದೆ. ಎಲ್ಲ ಇರೋದ್ರಿಂದ ಒಂಥರ ತುಂಬಾ ಹೆಮ್ಮೆ ಅನಿಸ್ತದೆ. ಇವತ್ತಿನ ದಿನದಲ್ಲಿ ದೇವರಿಗೂ ಗೊತ್ತಾಗ್ತಿದೆ ಒಂಥರ ಮೋದಿ ಅನ್ನೋರು ಒಂದು ದೇವತಾ ಮನುಷ್ಯ, ಅವರು ದೇಶದ ಕೆಲಸ ಮಾಡಕ್ ಬಂದಿದ್ದಾರೆ, 100% ಅವ್ರು ಆಗ್ತಾರೆ ಅನ್ನುವಂಥದ್ದು ಒಂದು ವಿಶ್ವಾಸ, ಇನ್ನೂ ಆತ್ಮವಿಶ್ವಾಸ ಮೂಡ್ತಾ ಇದೆ. ಎಸ್ ಧನ್ಯವಾದ ಶಶಿ, ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದ್ದಕ್ಕೆ. ಓಕೆ ಮೇಡಮ್. ಷಡ್ಯಂತ್ರ ಪ್ರಧಾನಮಂತ್ರಿ ಆಗ್ತಾರ, ಬಿಟ್ಬಿಡು. ಅವರೇ ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಆಗ್ತಾರ.